ಫೈರ್ ಬ್ರ್ಯಾಂಡ್. ಬಹುಶಃ ಯಾಕೆ ಇವರಿಬ್ರು ನಿಂತ್ಕೊಂಡ್ರು ಇಲ್ಲಿ ಆಂಕರಿಂಗ್ ಮಾಡೋದಕ್ಕೆ ಅವರಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬಹಳ ಜನರ ಮನಸ್ಸಲ್ಲಿ ಓಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಅಂತ ಆನ್ ಮಾಡಿದ ತಕ್ಷಣ ಅವ್ರ ವಾಯ್ಸ್ ಕೇಳಿದ್ರೇನೆ ಎಷ್ಟೋ ಜನಕ್ಕೆ ಸಮಾಧಾನ ಅಲ್ವಾ ಶ್ರುತಿ? ಯಾರವರು? ಖಂಡಿತ ಹೌದು, ಗ್ಯಾರಂಟಿ ನ್ಯೂಸ್ ಈ ಕನಸು ನನಸಾಗೋದಕ್ಕೆ ಜೊತೆಯಾಗದವರು. ಮೋಸ್ಟ್ಲಿ ತುಂಬ ಜನ ನೋಡಿರ್ತೀರಾ ಫೇಸ್ ಆಫ್ ದ ಚಾನಲ್ ಅಂತ. ಯಾರು ಅಂತ ಅಂದರೆ ಆಲ್ಮೋಸ್ಟ್ ಗ್ಯಾರಂಟಿ ನ್ಯೂಸ್ ನೋಡಿದಾಗ ರಾಧಾ ಹಿರೇಗೌಡರ್ ಅನ್ನುವಂಥ ಮಾತುಗಳು ಕೇಳೋದಕ್ಕೆ ಸಿಕ್ಕಿರುತ್ತೆ. ಕರುನಾಡಿನ ರಾಧಕ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಧಕ, ಎಲ್ಲರ ಮನಸ್ಸನ್ನ ಗೆದ್ದಿರುವ ರಾಧಕ, ಅದು ಗ್ಯಾರಂಟಿ ನ್ಯೂಸ್ನ ನಿರ್ದೇಶಕರು ಮತ್ತು ಪ್ರಧಾನ ಸಂಪಾದಕರು ಆದಂಥ ರಾಧಾ ಹಿರೇಗೌಡರ್. ಗ್ಯಾರಂಟಿ ನ್ಯೂಸ್ನ ಜರ್ನಿ ಜೊತೆಗೆ ಇವತ್ತು ಸಾಧಕರನ್ನ ಆಯ್ಕೆ ಮಾಡಿ ವೇದಿಕೆ ಮೇಲೆ ಸನ್ಮಾನ ಮಾಡ್ತಿದ್ದೀವಲ್ಲ, ಆ ಜರ್ನಿ ಕುರಿತು ಮಾತನಾಡಬೇಕಾಗಿ ವಿನಂತಿ. ಪ್ಲೀಸ್ ಕಮ್ ಮ್ಯಾಮ್. ಹಾಗೆಯೇ ಅತಿಥಿಗಳನ್ನು ಕೂಡ ಈ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ತಂಪಿನ ತಂಗಾಳಿಯ ಸಂಜೆಯ ನಿಮ್ಮ ಗ್ಯಾರಂಟಿ ನ್ಯೂಸ್ ಅರ್ಪಿಸುವ ಕರ್ನಾಟಕ ಐಕಾನ್ 2025 ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಆರಂಭ ಆದಂತಹ ಈ ಗ್ಯಾರಂಟಿ ನ್ಯೂಸ್ನ ಕೆಲವೇ ತಿಂಗಳಲ್ಲಿ ನಿಮ್ಮ ಮನೆ ಮಾತಾಗಿಸಿದ್ರಿ, ಆಶೀರ್ವದಿಸಿದಿರಿ. ಅಷ್ಟೇ ಅಲ್ಲ, ಇವತ್ತು ನಾವು ಗೆದ್ದಿದ್ದೀವಿ ಅನ್ನುವಂತಹ ಸಂಭ್ರಮದ ಆಚರಣೆಗೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಆರಂಭಕ್ಕೆ ಇಷ್ಟು ದೊಡ್ಡ ಜಯ ಕೊಟ್ಟಂತಹ ನನ್ನ ಕನ್ನಡಿಗರ ಹೃದಯ ಮತ್ತು ಅವರ ವಿಶಾಲ ಮನೋಭಾವಕ್ಕೆ ನಾನು ಶರಣಾರ್ಥಿ. ಇವತ್ತು ಈ ಕಾರ್ಯಕ್ರಮದ ಧ್ಯೇಯೋದ್ದೇಶ ಏನು ಅನ್ನೋದನ್ನ ಹೇಳೋದಕ್ಕಿಂತ ಮುಂಚೆ ಈ ವೇದಿಕೆ ಮೇಲೆ ಇದ್ದಾರಲ್ಲ ಶಿವಸ್ವಾಮಿ ಸರ್, ನಮ್ದು ಅವ್ರದ್ದು ಜರ್ನಿ ಸುಮಾರು 20 ವರ್ಷಗಳದ್ದು. ಆರಂಭದಲ್ಲಿ ನಾವಿಬ್ರು ಸಿಕ್ಕಾಪಟ್ಟೆ ಜಗಳ ಆಡಿದ್ದೀವಿ, ನಿಮಗೆ ಗೊತ್ತಿಲ್ಲ. ಯಾಕೆ ಅಂದರೆ ಅವರು ಒಬ್ಬ ಬುಲೆಟಿನ್ ಪ್ರೊಡ್ಯೂಸರ್, ನಾನೊಬ್ಳು ಆ್ಯಂಕರ್. ಇಬ್ಬರಿಗೂ ತಾಳಮೇಳ ಎಲ್ಲ ಸಿಕ್ಕಾಪಟ್ಟೆ ಜಗಳ ಆಡಿದ್ವಿ. ಸುವರ್ಣ ನ್ಯೂಸಲ್ಲಿ ನಾನು ಮತ್ತು ಶಿವಸ್ವಾಮಿ ಸರ್ ಭೇಟಿ ಆದಾಗ ನಾವು ಇಷ್ಟು ವರ್ಷ ಜೊತೆಯಾಗಿ ಈ ಒಂದು ಮಾಧ್ಯಮ ಲೋಕದ ಜರ್ನಿ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆದರೆ ಈಗ ಹಿಂತಿರುಗಿ ನೋಡಿದಾಗ ಇದು ತುಂಬ ಒಂದು ಕೆಂಪು ಹಾಸಿನ ಹಾದಿ ಆಗಿರಲಿಲ್ಲ. ಅದು ಬಹಳಷ್ಟು ತುಂಬಾ ಕಲ್ಲು ಮುಳ್ಳುಗಳ ದಾರಿ ಆಗಿತ್ತು. ಇರಲಿ, ಚಾನಲ್ ಮಾಡೋಣ ಮೇಡಮ್ ಅಂದಾಗ ಸುಮ್ಮನೆ ಇರಿ ಸರ್, ಯಾವಾಗಲೂ ನಿಮ್ದು ಇದೇ ಗೋಳು. ಏನು ಚಾನಲ್ ಅಂದರೆ ಸುಮ್ಮನೆ ಏನ್ರಿ? ಈ ಚಾನಲ್ ಅಂದರೆ ಅದು ಒಂದು ದೊಡ್ಡ ಬಿಳಿ ಆನೆ ಇದ್ದಾಗೆ, ಅದನ್ನು ಸಾಕೋದು ತುಂಬ ಕಷ್ಟ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರುವಂತಹ ನಾವು, ತಿಂಗಳ ಸಂಬಳಕ್ಕೆ ದುಡಿಯುವಂತಹ ನಾವು ಒಂದು ಚಾನಲ್ ಕಟ್ಟೋದಕ್ಕೆ ಸಾಧ್ಯ ಏನ್ರಿ ಅಂದಾಗ, ಇಲ್ಲ ಮೇಡಮ್ ಈ ಸಲ ಆಗುತ್ತೆ, ಇಲ್ಲ ಮೇಡಮ್ ಈ ಸಲ ಆಗುತ್ತೆ ಅಂತ ಗ್ಯಾರಂಟಿ ನ್ಯೂಸನ್ನು ಕಟ್ಟಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಳ್ಳೋ ಹಾಗೆ ಮಾಡಿದ್ದಾರಲ್ಲ, ಅದು ನಿಜವಾದ ಕನಸು. ಅಂಥದ್ದೇ ಕನಸನ್ನು ಕಂಡು ಇವತ್ತು ಯಶಸ್ಸನ್ನು ಸಾಧಿಸಿ ನಮ್ಮೊಂದಿಗೆ ಇವತ್ತು ನೀವು ಸೂಪರ್ ಸ್ಟಾರ್ಸ್ ಆಗಿ ಅವಾರ್ಡ್ ತಗೊಳ್ಳೋದಕ್ಕೆ ನಿಂತಿದ್ದೀರಲ್ಲ, ನೀವೇ ನಮಗೆ ಸ್ಫೂರ್ತಿ. ಎಸ್, ಇವತ್ತಿನ ಕಾರ್ಯಕ್ರಮದ ಸ್ಟಾರ್ಸ್ ನಮ್ಮ ಪ್ರಶಸ್ತಿ ವಿಜೇತರು. ಕರ್ನಾಟಕ ಐಕಾನ್ ಅಂದರೆ ಅದು ಸುಮ್ಮನೆ ಕೊಡುವಂತಹ ಪ್ರಶಸ್ತಿ ಅಲ್ಲ. ಅದು ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಸಾಮಾಜಿಕ ಸೇವೆ ಆಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಇಡೀ ಎಲ್ಲ ಕ್ಷೇತ್ರಗಳಲ್ಲಿ ಅತ್ಯಂತ ದೊಡ್ಡ ಸಾಧನೆ ಮಾಡಿರುವಂತಹ ಸ್ಟಾರ್ಸ್ಗಳನ್ನು ಸನ್ಮಾನಿಸುವಂತಹ, ಪುರಸ್ಕರಿಸುವಂತಹ ಸೆಲೆಬ್ರೇಷನ್ ಇವತ್ತಿನ ಕರ್ನಾಟಕ ಐಕಾನ್ 2025. ಎಷ್ಟೋ ಜನ ನನ್ನ ಕೈಯಲ್ಲಿ ಆಗಲ್ಲ, ಮುಗದೆ ಹೋಯ್ತು, ನನ್ನ ಮೇಲೆ ಹೇಳಕ್ಕಾಗದೇ ಇಲ್ಲ, ನಾನು ಸತ್ತೇ ಹೋದೆ, ಆಯ್ತು ಜೀವನ ಅನ್ನೋರಿಗೆ ಇವತ್ತು ಏನು ಪ್ರಶಸ್ತಿ ತೆಗೆದುಕೊಳ್ಳಕ್ಕೆ ತಾವು ಬಂದಿದ್ದೀರಲ್ಲ, ತಾವೆಲ್ಲರೂ ಕೂಡ ಸ್ಫೂರ್ತಿ. ಯಾಕೆ ಅಂದರೆ ನಿಮ್ಮೆಲ್ಲರ ಪ್ರತಿಯೊಂದು ಸ್ಟೋರಿಯನ್ನು ನಾನು ಓದಿದ್ದೀನಿ. ಇದು ಒಂದು ರೋಮಾಂಚನ, ಇದು ಒಂದು ಸ್ಫೂರ್ತಿ. ಇವತ್ತಿನ ಈ ಐಕಾನ್ ಅವಾರ್ಡ್ಸ್, ನಾನು ಏನೋ ಸಾಧನೆ ಮಾಡಬೇಕು ಅಂತ ದೊಡ್ಡ ಕನಸು ಕಾಣ್ತಾರಲ್ಲ, ಅಂಥವರಿಗೆ ಸ್ಫೂರ್ತಿ. ನಿಜಕ್ಕೂ ಕೂಡ ಈ ಸೆಲೆಬ್ರೇಷನ್ ನಮಗೆ ಅಂದರೆ ಗ್ಯಾರಂಟಿ ನ್ಯೂಸ್ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗೆ ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ ಮತ್ತು ಸುಸ್ವಾಗತ. ಈ ದಿನವನ್ನ ವಿಶೇಷವಾಗಿಸೋಕೆ ನಮ್ಮೊಂದಿಗೆ ಆಹ್ವಾನಿತರಿದ್ದೀರಿ ಬಹಳಷ್ಟು ಜನ, ತಮಗೂ ಕೂಡ ಸ್ವಾಗತ. ಇನ್ನು ವೇದಿಕೆಯ ಮೇಲಿರುವಂತಹ ಗಣ್ಯರನ್ನ ಸ್ವಾಗತಿಸುವಂತಹ ಸಮಯ. ನೋಡಿ, ಜಿ ಗ್ಯಾರಂಟಿ ಅಂತ ಇದೆ. ಬಹಳ ಜನ ಜಿ ಅಂದ ತಕ್ಷಣ ಪರಮೇಶ್ವರ್ ಸರ್ ಅವ್ರ ಚಾನಲ್ ಅಂತಾರೆ. ಬಟ್ ಡೆಫಿನೆಟ್ಲಿ ನಾವು ಕರೆದಾಗ ಯಾವತ್ತೂ ಕೂಡ ಅವರು ಇಲ್ಲ ಅಂತ ಅಂದಿಲ್ಲ. ನಮ್ಮ ಮೇಲಿನ ಪ್ರೀತಿ, ಅದರಲ್ಲೂ ಕೂಡ ಶಿವಸ್ವಾಮಿ ಸರ್ ಅವ್ರ ಬಗ್ಗೆ ಅವರಿಗೆ ತುಂಬ ಪ್ರೀತಿ. ನನ್ನ ಹುಡುಗ ಅನ್ನುವಂತಹ ಒಂದು ಆತ್ಮೀಯತೆ ಅವರಿಗೆ. ಯಾವಾಗಲೂ ಅವರ ಬಳಿ ಹೋದಾಗೆಲ್ಲ ಅವರು
ತುಂಬು ಹೃದಯದಿಂದ ಆಶೀರ್ವದಿಸಿ ಯಾವುದೇ ಕಾರ್ಯಕ್ರಮ ಆಗಲಿ ನೋ ಅಂದಿದ್ದಿಲ್ಲ ಮತ್ತು ಸಮಯಕ್ಕೆ ಬಾರದೆ ಸತಾಯಿಸಿದ್ದಿಲ್ಲ. ಇವತ್ತು ಕೂಡ ಆನ್ ಟೈಮ್ ಅವ್ರು ಬಂದಿದ್ದಾರೆ. ನಾವು ಸ್ವಲ್ಪ ಆನ್ ಟೈಮ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಐ ಆಮ್ ಸಾರಿ. ಬಟ್ ಪರಮೇಶ್ವರ್ ಸರ್ ತಮಗೆ ಗೊತ್ತು, ಈ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು. ನೀವು ನೋಡ್ಬಹುದು, ಅವರು ಮಾತು ಕಡಿಮೆ, ಕೆಲಸ ಜಾಸ್ತಿ. ನೀವೇನೇ ಕೂಗಾಡ್ರಿ, ನೀವೇನೇ ಹೋರಾಡ್ರಿ, ನೀವೇನೇ ಬಾಯಿ ಬಡ್ಕೊಳ್ಳಿ, ಬಟ್ಟೆ ಹರ್ಕೊಂಡು ಕಿರ್ಚಾಡಿ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ರು ಯಾವಾಗಲೂ ನ್ಯಾಯದ ಪರ, ಸತ್ಯದ ಪರ. ಅವರು ನ್ಯಾಯ ಹೊರಗೆ ಬರುತ್ತೆ ಅನ್ನೋ ವಿಚಾರದಲ್ಲಿ ಕಾಯ್ತಾರೆ ಹೊರತು ಸುಮ್ಮನೆ ಅರ್ಜೆಂಟಾಗಿ ಏನೋ ಒಂದು ಕಮೆಂಟ್ ಕೊಟ್ಟು ಸಿಕ್ಕಿ ಬೀಳಲ್ಲ. ಅಷ್ಟರ ಮಟ್ಟಿಗೆ ದ ಎಫಿಷಿಯಂಟ್ ಹೋಮ್ ಮಿನಿಸ್ಟರ್ ಮತ್ತು ನಮ್ಮ ಚಾನಲ್ಗೆ ತುಂಬ ಅತ್ಯಾತ್ಮೀಯವಾಗಿ ನಮ್ಮನ್ನು ಆಶೀರ್ವದಿಸುವಂತಹ ಈ ರಾಜ್ಯದ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವರಿಗೆ ಸರ್ ತಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ದೊಡ್ಡ ಕ್ರಾಂತಿ ಮಾಡಿದಂತಹ ಹೆಸರು BGS ಅಲ್ಲಿ ಕಲಿತವರು ದೇಶ ವಿದೇಶಗಳಲ್ಲಿ ಮತ್ತು ಯಾವ ಕ್ಷೇತ್ರ ಆಡು ಮುಟ್ಟದ ಸೊಪ್ಪಿಲ್ಲ, BGS ಅಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಇಲ್ಲದೆ ಇರುವಂತಹ ಕ್ಷೇತ್ರ ಇಲ್ಲ ಅನ್ನೋ ಥರದಲ್ಲಿ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವಂತಹ BGS ಸಂಸ್ಥೆ ಹಲವಾರು ಮಕ್ಕಳ ಭವಿಷ್ಯವನ್ನ ರೂಪಿಸಿದ್ದಾರೆ, ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಟ್ಟಿದ್ದಾರೆ. ಸೊ ಶಿಕ್ಷಣದ ಹರಿಕಾರ, ಶಿಕ್ಷಣ ಕ್ರಾಂತಿಯನ್ನ ಮಾಡಿದಂತಹ ಪ್ರಕಾಶನಾಥ ಗುರೂಜಿಗಳು ಅವರು ಒಂಥರ ನಮಗೆಲ್ಲ ಗುರೂಜಿಗಳು. ಅವರು ಶಿಕ್ಷಣ ಅಥವಾ ಬೇರೆ ಬೇರೆ ವಿಷಯಗಳಿಗೆ ಮಾತಾಡಿದ್ನಲ್ಲ, ಅದೆಲ್ಲದಕ್ಕಿಂತ ನಮಗೆ ತುಂಬ ತುಂಬ ಅತ್ಯಾತ್ಮೀಯ ಪ್ರೀತಿಯ ಗುರುಗಳು, ಈ ಚಾನಲ್ನ ಮಾರ್ಗದರ್ಶಕರು. ರಾಧಮ್ಮ ಹಿಂಗೆ ಮಾತಾಡಿದರೆ ಚೆನ್ನಾಗಿರ್ತಿತ್ತು, ರಾಧಮ್ಮ ಹೆದರಬೇಡ, ಯಾವುದೇನು ಮುಲಾಜು ಬೇಡ ಅಂತ ಆಗಾಗ್ಗೆ ನಮ್ಮ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹ ಮತ್ತು ಸ್ಫೂರ್ತಿಯನ್ನು ಕೊಡ್ತಾ ಇರುವಂತಹ ವ್ಯವಸ್ಥಾಪಕ ನಿರ್ದೇಶಕರು BGS ಮತ್ತು HJP ಶಿಕ್ಷಣ ಸಂಸ್ಥೆಗಳು ಬೆಂಗಳೂರು, ಶ್ರೀ ಪೂಜನೀಯ ಪ್ರಕಾಶನಾಥ ಸ್ವಾಮೀಜಿಗಳು ನಮ್ಮೊಂದಿಗಿದ್ದಾರೆ. ಗುರುಗಳೇ, ತಮ್ಮ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಇವರು ಒಂಥರ ಗೋಲ್ಡನ್ ಕ್ವೀನ್, ಅವರು ಒಂಥರ ಲಕ್ಕಿ ಚಾರ್ಮ್. ಅವ್ರಿಗಿಬ್ರು ಮಕ್ಕಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಈಗಲೂ ಕೂಡ ನಮ್ಮ ಅಮೂಲ್ಯ ಮೇಡಮ್ ಅವ್ರಿಗೆ 16 ವರ್ಷ ಅಂದರೂ ಕೂಡ ಎಲ್ಲರೂ ಒಪ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಶಿ ಈಸ್ ಸೋ ಬ್ಯೂಟಿಫುಲ್, ಶಿ ಈಸ್ ಸೋ ವಂಡರ್ಫುಲ್, ಸೋ ಕ್ವೈಟ್. ನನಗಂತೂ ಸಖತ್ ಇಷ್ಟ ಅವರು. ಸೊ ಸಾಹಸ ಸಿಂಹ ವಿಷ್ಣುವರ್ಧನ್ರ ಪರ್ವ ಚಿತ್ರ ಸೇರಿದಂತೆ 10 ಸಿನಿಮಾಗಳಲ್ಲಿ ಬಾಲನಟಿಯಾಗಿ ತಮ್ಮ ನಟನ ಗಮ್ಮತ್ತು ತೋರಿದ್ರು. ಅಷ್ಟೇ ಅಲ್ಲ, ಅವರು ಈಗ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ ಪೀಕಬೂ ಅನ್ನೋ ಚಿತ್ರದ ಮೂಲಕ. ಅಷ್ಟೇ ಅಲ್ಲ, ಅವರು ನಮ್ಮೆಲ್ಲರ ಗೋಲ್ಡನ್ ಕ್ವೀನ್ ನಟಿ ಅಮೂಲ್ಯ ಅವರು. ನಟಿ ಅಮೂಲ್ಯ ಅವರ ಹಾಡನ್ನು ನಾನು ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ಕೇಳ್ತಾನೆ ಇರ್ತೀನಿ. ನಂಗೆ ತುಂಬ ಇಷ್ಟ ಹಾಡು, ಉಲ್ಲಾಸದ ಹೂವಳೆ. ಸೊ ರಿಯಲಿ ಎಲ್ಲರೂ ಕೂಡ ಅದನ್ನು ತುಂಬ ತುಂಬ ಇಷ್ಟಪಡ್ತಾರೆ. ನಟಿ ಅಮೂಲ್ಯ ಅವರು ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮೇಡಮ್, ತಮಗೂ ಕೂಡ ಸ್ವಾಗತ, ಸುಸ್ವಾಗತ. ನಮ್ಮ ಹುಡುಗರು ಚಿತ್ರದಿಂದ ಬಣ್ಣದ ಲೋಕಕ್ಕೆ ಪದಾರ್ಪಣೆ ಮಾಡಿದ್ರು. ದೇಸಾಯಿ, ರಾನಿ ಸಿನಿಮಾಗಳು ಸೇರಿದಂತೆ ಕನ್ನಡದ ಇತ್ತೀಚಿನ ಚಿತ್ರಗಳಲ್ಲಿ ಬ್ಯುಸಿ ಆಗಿರುವಂತಹ ಬ್ಯೂಟಿಫುಲ್ ನಟಿ ಬ್ರೇಕಿಂಗ್ ನ್ಯೂಸ್ ನೀಡುವಂತಹ ಧಾವಂತದಲ್ಲಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಇಂದು ಅಪ್ಪು ಅವರ ಪುಣ್ಯ ಸ್ಮರಣೆ. ಡೆಫಿನೆಟ್ಲಿ ಯಾಕೆ ಅಂತಂದರೆ ಅವರ ಹೆಸರಿಲ್ಲದೆ ಯಾವ ಕಾರ್ಯಕ್ರಮಗಳು ಕೂಡ ಆರಂಭ ಆಗಲ್ಲ. ಅಷ್ಟರ ಮಟ್ಟಿಗೆ ಪುನೀತ್ ರಾಜ್ಕುಮಾರ್ ಸರ್ ಅವರ ಪುಣ್ಯ ಸ್ಮರಣೆಯ ಜೊತೆಗೆ ಯಾಕೆ ಅಂತಂದರೆ ಅವರು ಕೂಡ ಚಿತ್ರರಂಗದವರೇ. ಆದ್ದರಿಂದ ನಮ್ಮ ಜೊತೆ ಇದ್ದಾರೆ ರಾಧ್ಯ ಅವರು. ಮೇಡಮ್, ತಮಗೂ ಕೂಡ ಸ್ವಾಗತ, ಸುಸ್ವಾಗತ. ಇನ್ನು ಈ ಗ್ಯಾರಂಟಿ ನ್ಯೂಸ್ನ ಕನಸು ಕಂಡವರು ಎಷ್ಟು ಸರಿ ಎಡ ಬಿದ್ದಿದ್ದಾರೋ ನನಗೆ ಮಾತ್ರ ಗೊತ್ತು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ನಂಬಿ ಆಫೀಸ್ಗೆ ರಜೆ ಹಾಕಿ ಎಷ್ಟು ತಿಂಗಳಗಟ್ಟಲೆ ಮನೇಲಿ ಕೂತಿದ್ದೀನೋ ನನಗೆ ಗೊತ್ತಿಲ್ಲ. ಬಟ್ ಕೊನೆಗೂ ಗ್ಯಾರಂಟಿ ನ್ಯೂಸ್ನ ಸಕ್ಸಸ್ ಮಾಡಿರುವಂಥ ಈ ಚಾನಲ್ನ MD TM ಶಿವಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ರತಾ, ಡೆಫಿನೆಟ್ಲಿ ಅವರು ಶಿವಸ್ವಾಮಿ ಅವರ ವೈಫ್. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಯಾಕೆ ಅಂತಂದರೆ ಅವ್ರಿಗಿರುವಂತಹ ಮೆಚುರಿಟಿ ಲೆವೆಲ್, ಅದರಲ್ಲೂ ಆಡಳಿತ ಮಂಡಳಿಯಲ್ಲಿ ಸ್ಟ್ರಿಕ್ಟ್ ಆಗಿ
ವೆರಿ ಸ್ಟ್ರಿಕ್ಟ್ ಮೇಡಮ್. ಆಚೀಚೆಗೆ ಏನೂ ಆಗಲ್ಲ. ಯಾರಾದರೂ ಸ್ಟೇಜ್ ಮೇಲೆ ಆ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋದ್ರೂ ಕೂಡ ಕಣ್ಣಲ್ಲೇ ಹೆದರಿಸಿ ಇಡೀ ವ್ಯವಸ್ಥೆಯನ್ನು ಸರಿದಾರಿಗೆ ತರುವಂತಹ, ನಾನು ಹೇಳಿದ್ನಲ್ಲ ಚಿಕ್ಕ ವಯಸ್ಸಿನಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿದಂತಹ ನಾನು ಕೂಡ ನನ್ನ ವಯಸ್ಸಿನಲ್ಲಿ ಅವ್ರು ಚಿಕ್ಕವರಾದರೂ ಅವ್ರ ಮಾತನ್ನು ನಾನು ತುಂಬ ಕೇಳ್ತೀನಿ. ಬಿಕಾಸ್ ಅಷ್ಟರ ಮಟ್ಟಿಗೆ ಅವರಲ್ಲಿ ಪ್ರತಿಭೆ ಇದೆ. ಸೊ ನಮ್ಮ ಚಾನಲ್ನ ಇನ್ನೊಬ್ಬ ನಿರ್ದೇಶಕಿ ಮತ್ತು ಅವರು ಕೂಡ ಒಬ್ಬ ನಿರೂಪಕರು. ಯಾಕೆ ಅಂತಂದರೆ ನನಗೆ ಆ್ಯಂಕರ್ಸ್ ಅಂದರೆ ತುಂಬ ಇಷ್ಟ. ನಾನು ಆ್ಯಂಕರಿಂಗಿಂದನೇ ಬಂದಿರೋದ್ರಿಂದ ನಮ್ರತಾ ನಮ್ಮೊಂದಿಗಿದ್ದಾರೆ. ನಮ್ರತಾ ಅವರೇ, ತಮಗೂ ಕೂಡ ವಿಶೇಷ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನುಳಿದಂತೆ ನನ್ನ ಗ್ಯಾರಂಟಿ ನ್ಯೂಸ್ನ ಕಲೀಗ್ಸ್ ಪಾಪ ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅಂದವಾಗಿ ಚಂದವಾಗಿ ರೆಡಿಯಾಗಿ ನಿಮ್ಮನ್ನೆಲ್ಲರನ್ನು ಸ್ವಾಗತಿಸ್ತಾ ವಿತ್ ಅ ಬ್ಯೂಟಿಫುಲ್ ಸ್ಮೈಲ್ ನನ್ನ ಕಲೀಗ್ಸ್, ನನ್ನ ಗ್ಯಾರಂಟಿ ನ್ಯೂಸ್ನ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಭಾಗವಹಿಸಿ ನಮಗೆ ಸಹಾಯ ಸಹಕಾರ ಕೊಡ್ತಾ ಇರುವಂತಹ ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸ್ವಾಗತ ಭಾಷಣವನ್ನ ಹಿಂಗೂ ಅಚ್ಚುಕಟ್ಟಾಗಿ ಮಾಡ್ಬೋದಾ ಅಂತ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದಂತಹ ಪ್ರೀತಿಯ ರಾಧಕ